ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನಾಗ್ತಾ ಇದೆ ಸರ್ ಬಳ್ಳಾರಿಯಲ್ಲಿ? ಸರ್ ಏನಂದ್ರೆ ನಮ್ಮ ಮೊನ್ನೆ ರೀಸೆಂಟಾಗಿ ಹೋಗಿದ್ವಿ. 9 ತಿಂಗಳು ನಮ್ಮ ಮಿಸಸ್ಸು ಹೋದ್ರೆ ನಾವು 12 ಗಂಟೆ ಹೋದ್ರೆ 4:15 ತನಕ ಇದ್ರು ವೇಟ್ ಮಾಡಿದ್ರು. 4:15 ಆದ್ಮೇಲೆ ಅವರು ಒಳಗೆ ಪೇಷಂಟ್ ಹಂಗೆ ಇದ್ದಾರೆ, ಹಂಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಟೈಮ್ ಆಯ್ತು ಅಂತ. ಎಷ್ಟೊತ್ತಿಗೆ ಹೋಗಿದ್ರಿ ಪ್ರಶಾಂತ್ ಅವರೇ? 12 ಗಂಟೆಗೆ ಹೋಗಿದ್ವಿ. ಮಧ್ಯಾಹ್ನ 12 ಗಂಟೆಗೆ. ಕ್ಯೂ ಚೀಟಿ ಮಾಡಿಸಿ 12 ಗಂಟೆಗೆ ಹೋದ್ರು. 4 ಗಂಟೆ ಆಯ್ತು, ನಮ್ಮ ಟೈಮ್ ಕ್ಲೋಸ್ ಆಯ್ತು ಅಂತ ಪೇಷಂಟ್ ಹಂಗೆ ಇದ್ದಾರೆ, ಒಳಗೆ ಮನಸ್ಸು ಚೆಕ್ ಮಾಡ್ದಂತ ಒಳಗೆ ಕಳಿಸಿ ಹಂಗೆ ಹೋಗ್ತಾರೆ. ಅವರೊಟ್ಟಿಗೆ ಜಗಾಡ್ಕೊಂತ ಇನ್ನು ಟೈಮ್ ಆಯ್ತು ನಮ್ದು ಅಂತ. ಇದಕ್ಕೆಲ್ಲ ಹೊಣೆ ಯಾರು ಸರ್? ಡಾಕ್ಟರ್ ಇಲ್ವಾ ಪ್ರಶಾಂತ್ ಅವರೇ? ಇದ್ದಾರೆ, ಬಿಜಿ ಡಾಕ್ಟರ್, ಬರೀ ಸರ್ಜನ್ ಇರಂಗಿಲ್ಲ, ಅವರೇ ಇರ್ತಾರೆ. ಸ್ಟೂಡೆಂಟ್ಸ್ಗಳು ಚೆಕ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಪೇಷಂಟ್ ಮೇಲೆ. ಸರ್ ಅದಕ್ಕೆ ಭಯ ಬಿದ್ದು ನಾವು ಪ್ರೈವೇಟ್ ಹೋಗಿದ್ವಿ ಮತ್ತೆ ನಾವು. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಅವರೇ. ನೋಡಿ, ಭಯ ಬಿದ್ದು ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರಂತೆ. ಈಶಪ್ರಭು ಅಂತೇಳಿ ಬಳ್ಳಾರಿಯಿಂದ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಈಶಪ್ರಭು ಅವರ ನಮಸ್ಕಾರ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಇಡೀ ರಾಜ್ಯದ ಜನತೆನೇ ನೋಡ್ತಾ ಇದೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಹೋದಂಥವ್ರು ಭಯ ಬಿದ್ದು ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಿದ್ದಾರೆ. ಇದೇನಾ ಬಳ್ಳಾರಿ ಅಂತ ಅನಿಸ್ತಾ ಇದೆ? ಏನಾಗ್ತಿದೆ? ಬಳ್ಳಾರಿ ಜಿಲ್ಲಾ ಉಸ್ತುವಾರಿಗಳು ಏನ್ ಮಾಡ್ತಿದ್ದಾರೆ? ನಿಮ್ಮ ಶಾಸಕರು, ನೀವು ಆಯ್ಕೆ ಮಾಡಿ ಕಳಿಸ್ತಂಥವ್ರು ಏನ್ ಮಾಡ್ತಿದ್ದಾರೆ? ಸರ್, ಶಾಸಕರಿಗೆ ನಾಚಿಗೇಡು ಸಂಗತಿ ಸರ್. ಇದು ಬಳ್ಳಾರಿಯಿಂದ ಈ ತರ ಕೆಟ್ಟ ಒಂದು ಅಭಿಪ್ರಾಯ ಬರ್ತದೆ ಅಂದ್ರೆ ಅಲ್ಲಿ ಆಯ್ಕೆ ಆದಂತ ಶಾಸಕರಿಗೆ ನಾಚಿಕೆ ಆಗಬೇಕು. ಇದು ಪ್ರಕರಣ ನಡೆದು ಬಹಳಷ್ಟು ದಿನಗಳಾದ್ರೂ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಒಂದು ಅದಕ್ಕೆ ಸಂಬಂಧಪಟ್ಟ ಏನು ಈ ಮೃತಪಟ್ಟಿದ್ದಾರಲ್ಲ ಬಾಣಂತಿಯರು, ಅವ್ರಿಗೊಂದು ಸಾಂತ್ವನ ಹೇಳೋ ಒಂದು ಕೆಲಸನೂ ಮಾಡಿಲ್ಲ. ಪರಿಹಾರ ಘೋಷಣೆ ಮಾಡ್ತೀವ್ರಿ, ಸಾಕಲ್ಲ ಈಶಪ್ರಭು ಅವರೇ? ಸರ್, 2 ಲಕ್ಷಕ್ಕೆ ಜೀವ ಬರುತ್ತೆ ಸರ್. ಅಂದ್ರೆ ಒಂದು ಜೀವ ಇದನ್ನ ಪ್ರಶ್ನೆ ಮಾಡಿ ನೀವು ಮಾಡಿ. ಅದೇ ಸರ್, ನಾನು ಒಂದೇ ವಿಷಯ ಸರ್, ನಿಮ್ ಮೂಲಕ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಏನು ವಿನಂತಿ ಮಾಡ್ತಾ ಇದ್ದೇನೆ ಅಂದ್ರೆ, ಸರ್, ಒಂದು ಪ್ರಾಣಕ್ಕೆ 2 ಲಕ್ಷ ಬೆಲೆ ಕೊಟ್ಟು ಅದು ನಿಮ್ಮ ಸರ್ಕಾರ ಮಾಡಿರೋ ತಪ್ಪು. ಅದು ಅವರಷ್ಟಿಗೆ ಅವ್ರಿಗೆ ಏನೂ ಆಗಿಲ್ಲ, ನಿಮ್ಮ ಸರ್ಕಾರ ಬೇಜವಾಬ್ದಾರಿಯಿಂದ ಇದಾಗಿರೋದು. ಸರ್ ಸಿದ್ದರಾಮಯ್ಯನವರೇ, ದಯವಿಟ್ಟು ಈ ಲೈವ್ ಅನ್ನು ವೀಕ್ಷಿಸಿ ಅವ್ರಿಗೆ ಸರಿಯಾದ ನ್ಯಾಯವನ್ನು ಒದಗಿಸಿ. ನಿಮ್ಮ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತಿದ್ದೇನೆ ಸರ್. ಓಕೆ, ಥ್ಯಾಂಕ್ ಯು ಈಶಪ್ರಭು ಅವರೇ ಮಾತಾಡಿದ್ದಕ್ಕಾಗಿ. ನಂಜನಗೂಡಿಂದ ನಿರ್ಮಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ಸರ್, ನೀವು ಸತತವಾಗಿ ಬಾಣಂತಿಯರ ಸರಣ ಸಾವನ್ನ ತೋರಿಸ್ತಾ ಇದ್ದಾರೆ ಎಲ್ಲಾ ಟಿವಿ ಚಾನೆಲ್. ಆದ್ರೆ ನಮ್ CMಗೂ ಮತ್ತೆ ದಿನೇಶ್ ಗುಂಡೂರಾವ್ಗೂ ಅಷ್ಟು ಕಾಳಜಿನೂ ಇಲ್ವಲ್ಲ, ಏನಿದೆ ಅರ್ಥ? CM ಒಮ್ಮೆ ಆದ್ರೂ ಭೇಟಿ ಕೊಟ್ಟಿಲ್ಲ ಅಲ್ಲಿಗೆ. ಯಾಕೆ ಸರ್? ಹೀಗೆ ನೀವು ಪ್ರಶ್ನೆ ಮಾಡ್ಬೇಕು, ನಾವು ಪ್ರಶ್ನೆ ಮಾಡ್ತಾ ಇದೀವಿ, ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಲೈನಲ್ಲಿ ಸಿಕ್ಕಿದ್ರೆ ಪ್ರಶ್ನೆ ಏನು ಚೆನ್ನಾಗೇ ಮಾಡ್ತೀವಿ ಸರ್. ನಮ್ಮಂತ ಮಧ್ಯಮ ವರ್ಗದವರು ಇಲ್ಲಿ ಹೋದಾಗ ನಮ್ಮ ಜೀವಕ್ಕೆ ಅಪಾಯ ಆದಾಗ ಇದೇನಕ್ಕೆ ಇರ್ಬೇಕು ಆಸ್ಪತ್ರೆಗಳು? ಆಸ್ಪತ್ರೆಗೆ ಹೋದ್ಮೇಲೆ ವಾಪಸ್ ಮನೆಗೆ ಬರ್ತಾರೋ ಇಲ್ಲೋ ಅನ್ನೋ ನಂಬಿಕೆನೇ ಇಲ್ಲ. ಏನಾರ ಬಿಜೆಪಿ ಅವರೇ ಆಗ್ಲಿ ಹೇಳಿದ್ರೆ ನಮ್ ಸರ್ಕಾರದ ಮೇಲೆ ಹೊಟ್ಟೆ ಉರಿ ಅಂತಾರೆ. ಇವಾಗ ಏನು ರೀ, ಈ ಆಸ್ಪತ್ರೆಯಲ್ಲಿ ಈಗ ಆಗಿದೆಯಲ್ಲ, ಸೆಂಟ್ರಲ್ ಅವ್ರದೇ ತಾನೇ ಗೌರ್ಮೆಂಟ್ ಇರೋದು. ಹೌದೇ, ಅವ್ರದೇ ಗೌರ್ಮೆಂಟ್ ಇರ್ಲಿ, ಆದ್ರೆ ಸಾಯೋರು ನಾವು ತಾನೇ. ಹೌದು, ಸಾವಿಗೆ ಯಾವ ಗೌರ್ಮೆಂಟ್ ಇದ್ರೇನಂತೆ? ಯಾವ ಗೌರ್ಮೆಂಟ್ ಇದ್ರೇನು ಬಂದ್ ಬದುಕ್ತಾರ? ಇಲ್ಲ ಅಲ್ವಾ? ಇವತ್ತು ಹೋಗ್ತಾ ಇದ್ದಾರೆ ಸಚಿವರು, ಅಲಂಕಾರ ಮಾಡ್ತಾ ಇದ್ದಾರೆ ಆಸ್ಪತ್ರೆಗೆ. ಕಮಿಟಿ ಕೂಡ ಮಾಡಿದ್ದು, ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಅದು ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಅನ್ಸಲ್ಲ ಸರ್? ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ್ರೆ 5 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ. ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ಯಾರು ನೀನು ಹೇಳ್ತಾ ಇದೆಯಾ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳು? ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್, ದುಡ್ಡು ಕಡಿಮೆ ಆಯ್ತು ಅಂತ ಸರ್. ಈಗ ಶ್ರೀರಾಮುಲು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಬಳ್ಳಾರಿಯಲ್ಲಿ. ಶ್ರೀರಾಮುಲು ನೇತೃತ್ವ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಏನು ಬಾಣಂತಿಯರ ಶ್ರೀರಾಮುಲು ಸಾವಿನ ಪ್ರಕರಣ ನೋಡಿ, ಈಗ ವರದಿ ಬರಲಿ, ಅವ್ರ ಮೇಲೆ ಕ್ರಮ ತಗೋತೀವಿ. ಶ್ರೀರಾಮುಲು ಈಗ ರಾಮುನವರು ಕರೆ ಮಾಡಿದ್ದಾರೆ. ರಾಮರೇ ಮಾತಾಡಿಸ್ತೀನಿ ನೋಡಿ. ಈಗ CM ಸಿದ್ದರಾಮಯ್ಯ ಅವರು ಹೇಳಿದ್ರು, ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಇರಲಿ ನೋಡೋಣ ಏನು ಕ್ರಮ ಆಗತ್ತೆ ಅಂತೇಳಿ. ಆದರೆ
ಜನಪ್ರತಿನಿಧಿಗಳು ಯಾರಾದರೂ ಹೋಗಿದ್ದಾರಾ? ಇಷ್ಟು ದಿನ ಆದಮೇಲೆ ಹೋಗ್ಬೇಕಂತ ಅನಿಸ್ತಿದ್ಯಾ? ಇರಲಿ, ರಾಮು ಅವರೇ ನಮಸ್ಕಾರ. ನಮಸ್ತೆ ಸರ್. ಓಕೆ, ರಾಮು ಅವರೇ, ಈಗ ಗಮನಿಸ್ತಾ ಇದ್ದೀರಿ ಬಳ್ಳಾರಿನಾಗ ಏನಾಗ್ತಾ ಇದೆ ಅಂತೇಳಿ. ತುಂಬಾ ಅನ್ಯಾಯ ಆಗ್ತಾ ಇದೆ ಸರ್. ಅಲ್ಲಿ ಚಿತ್ರದುರ್ಗದಲ್ಲಿ ಹೇಗೆ ಜಿಲ್ಲಾಸ್ಪತ್ರೆ? ಇಲ್ಲೂ ಅಷ್ಟೇ ಸರ್. ಪ್ರತಿಯೊಬ್ಬ ಡಾಕ್ಟರ್ ಅಲ್ಲಿ ಕೂಡ ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಈವನ್ DS ಕೂಡ ಅವರು ಪ್ರೈವೇಟ್ ಕ್ಲಿನಿಕ್ ಇಸ್ಕೊಂಡು DS ಆಗಿದ್ದಾರೆ. ಮತ್ತೆ ಮಹಿಳಾ ಇವರು ನೋಡ್ತಕ್ಕಂತ ಲೇಡಿ ಡಾಕ್ಟರ್ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಇಟ್ಕೊಂಡಿದ್ದಾರೆ. ಇವನ್ ಪ್ರತಿಯೊಂದು ಕರ್ನಾಟಕದಾದ್ಯಂತ ಅಷ್ಟೇನೆ, ಬಟ್ ನಮ್ಮಲ್ಲಿ ಇಲ್ಲಿನೂ ಲೋಕಲ್ ಅಲ್ಲಿ ಅದೇ ತರನೇ ಇದೆ ಸರ್. ಇದರಿಂದ ಪಾಪ ಜನಸಾಮಾನ್ಯರಿಗೆ ಬಹಳ ತೊಂದರೆ. ಇಲ್ಲಿ ಇಲ್ಲಿಂದ ನೋಡ್ತಾರೆ, ರೆಫರ್ ಮಾಡ್ಕೊಂಡು ಪ್ರೈವೇಟ್ ಕ್ಲಿನಿಕ್ ತಗೊಂಡು ಹೋಗ್ತಾರೆ ಎಲ್ಲ ಪೇಷಂಟ್ಗಳನ್ನ. ಮತ್ತೆ ಎಲ್ಲ ಇದು ಕರ್ಮಕಾಂಡನೂ ಕೂಡ ನಡೀತಿದೆ ಇಲ್ಲಿ. ಇವನ್ ಅಮೌಂಟ್ ಒಂದು ಎಲ್ಲಾನು ಬಹಳ ಪೇಷಂಟ್ಗಳು ಬಹಳ ಸಮಸ್ಯೆ ಆಗ್ತಾ ಇದೆ. ಇದೆಲ್ಲ ಒಟ್ಟು ರಾಜಕೀಯ ಮತ್ತು ಡಾಕ್ಟರ್ಸ್ ಎಲ್ಲ ಕಮಿಟ್ಮೆಂಟ್ ಇದಾಗ್ಬಿಟ್ಟಿದೆ ಸರ್ ಪೂರ್ತಿ. ಅವ್ರದ್ದು 2 ದಿನ ಮಾಡ್ತಾರೆ, ಕಣ್ಣಿಗೆ ಕಾಣುತ್ತೆ, ಆಮೇಲೆ ಪದೇ ಪದೇ ಅದೇ ತರನೇ ಆಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ರಾಮ್ ಅವರೇ ಮಾತಾಡಿದ್ದಕ್ಕೆ. ಈಗ ಏಕಾಂತಪ್ಪ ಅಂತೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಏಕಾಂತಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಇದು ಆಗ್ಬಾರ್ದಕ್ಕಿಂತ ಘಟನೆ ನಮ್ಮ ರಾಜ್ಯದಲ್ಲಿ ಈಗ ಆಗೋಗಿದ್ಯಲ್ಲ, ಆಗಿ ಹೋಗಿದೆ. ಬಟ್ ಜನಗಳು ಎಚ್ಚೆತ್ತಬೇಕು ಇದ್ರ ಬಗ್ಗೆ. ಯಾಕೆಂದ್ರೆ ಒಂದು TH ಒಂದು ತಾಲೂಕ್ ಹಾಸ್ಪಿಟಲ್ ಇದೆ ಅಂದ್ರೆ ಒಬ್ರು ಮಾಡ್ತಾ ಇರ್ತಾರೆ, ಒಬ್ರು ಫಿಸಿಷಿಯನ್ ಇರ್ತಾರೆ. ಎಷ್ಟು ಡ್ಯೂಟಿ ಮಾಡಕ್ಕಾಗುತ್ತೆ? ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ ಈಗಲೂ ಸ್ಟಾಫ್ ಕೊರತೆ ತುಂಬಾ ಇದೆ. ತಾಲೂಕ್ ಆಫೀಸ್ ಅಂದ್ರೆ, ತಾಲೂಕ್ ಹೆಲ್ತ್ ಆಫೀಸ್ ಅಂದ್ರೆ ಇಷ್ಟ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ 3 ಜನ ಡಾಕ್ಟರ್ ಬೇಕು. ಸರ್ಕಾರ ತುಮಕಿನ ತಯಾರಿಲ್ಲ. ಫಸ್ಟ್ ಜನಗಳಿಗೆ ಮೂಲಭೂತ ಸೌಕರ್ಯನ ಕೊಡಿದ ಮೇಲೆ ನಿನ್ನೇನ್ ಮಾಡ್ತಾರೆ ಜನಗಳು? ಬಹಳ ಬೇಸರ ಇಂಥ ಘಟನೆಗಳು ನಡಿಬಾರ್ದು. ನೋಡೋಣ ಇನ್ನಾದ್ರೂ ಕಡಿವಾಣ ಬೀಳುತ್ತಾ ಅಂತ ಹೇಳಿ. ಥ್ಯಾಂಕ್ ಯು ಏಕಾಂತಪ್ಪ ಅವರ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ಅಲ್ಲಿ ಆಯ್ಕೆ ಆದಂತ ಶಾಸಕರಿಗೆ ನಾಚಿಕೆ ಆಗಬೇಕು. ಇದು ಪ್ರಕರಣ ನಡೆದು ಬಹಳಷ್ಟು ದಿನಗಳಾದ್ರೂ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಒಂದು ಅದಕ್ಕೆ ಸಂಬಂಧಪಟ್ಟ ಏನು ಈ ಮೃತಪಟ್ಟಿದ್ದಾರಲ್ಲ ಬಾಣಂತಿಯರು, ಅವ್ರಿಗೊಂದು ಸಾಂತ್ವನ ಹೇಳೋ ಒಂದು ಕೆಲಸನೂ ಮಾಡಿಲ್ಲ. ಚೆಕ್ ಕೊಡ್ತೀವ್ರಿ ನಾವು, ಪರಿಹಾರ ಘೋಷಣೆ ಮಾಡ್ತೀವ್ರಿ, ಸಾಕಲ್ಲ ಈಶಪ್ರಭು ಅವರೇ. ಸರ್ 2 ಲಕ್ಷಕ್ಕೆ ಜೀವ ಬರುತ್ತೆ ಸರ್. ಅಂದ್ರೆ ಒಂದು ಜೀವ ಇದನ್ನ ಪ್ರಶ್ನೆ ಮಾಡಿ ನೀವು ಮಾಡಿ. ಅದೇ ಸರ್, ನಾನು ಒಂದೇ ವಿಷಯ ಸರ್, ನಿಮ್ ಮೂಲಕ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಏನೋ ವಿನಂತಿ ಮಾಡ್ತಾ ಇದ್ದೇನೆ ಅಂದ್ರೆ, ಸರ್ ಒಂದು ಪ್ರಾಣಕ್ಕೆ 2 ಲಕ್ಷ ಬೆಲೆ ಕೊಟ್ಟು ಅದು ನಿಮ್ಮ ಸರ್ಕಾರ ಮಾಡಿರೋ ತಪ್ಪು. ಅದು ಅವರಷ್ಟಿಗೆ ಅವ್ರಿಗೆ ಏನೂ ಆಗಿಲ್ಲ, ನಿಮ್ಮ ಸರ್ಕಾರ ಬೇಜವಾಬ್ದಾರಿಯಿಂದ ಇದಾಗಿರೋದು. ಸರ್ ಸಿದ್ದರಾಮಯ್ಯನವರೇ, ದಯವಿಟ್ಟು ಈ ಲೈವ್ ಅನ್ನು ವೀಕ್ಷಿಸಿ ಅವ್ರಿಗೆ ಸರಿಯಾದ ನ್ಯಾಯವನ್ನು ಒದಗಿಸಿ. ನಿಮ್ಮ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತಿದ್ದೇನೆ ಸರ್. ಓಕೆ, ಥ್ಯಾಂಕ್ ಯು ಈಶಪ್ರಭು ಅವರೇ ಮಾತಾಡಿದ್ದಕ್ಕಾಗಿ. ನಂಜನಗೂಡಿಂದ ನಿರ್ಮಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ಸರ್, ನೀವು ಸತತವಾಗಿ ಬಾಣಂತಿಯರ ಸರಣ ಸಾವನ್ನ ತೋರಿಸ್ತಾ ಇದ್ದಾರೆ ಎಲ್ಲ TV ಚಾನೆಲ್. ಆದ್ರೆ ನಮ್ಮ CMಗೂ ಮತ್ತೆ ದಿನೇಶ್ ಗುಂಡೂರಾವ್ಗೂ ಅಷ್ಟು ಕಾಳಜಿನೂ ಇಲ್ವಲ್ಲ, ಏನಿದೆ ಅರ್ಥ? CM ಒಮ್ಮೆ ಆದ್ರೂ ಭೇಟಿ ಕೊಟ್ಟಿಲ್ಲ ಅಲ್ಲಿಗೆ. ಯಾಕೆ ಸರ್? ಹೀಗೆ ನೀವು ಪ್ರಶ್ನೆ ಮಾಡ್ಬೇಕು, ನಾವು ಪ್ರಶ್ನೆ ಮಾಡ್ತಾ ಇದೀವಿ, ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಲೈನಲ್ಲಿ ಸಿಕ್ಕಿದ್ರೆ ಪ್ರಶ್ನೆ ಏನು ಚೆನ್ನಾಗೇ ಮಾಡ್ತೀವಿ ಸರ್. ನಮ್ಮಂತ ಮಧ್ಯಮ ವರ್ಗದವರು ಇಲ್ಲಿ ಹೋದಾಗ ನಮ್ಮ ಜೀವಕ್ಕೆ ಅಪಾಯ ಆದಾಗ ಇದೇನಕ್ಕೆ ಇರ್ಬೇಕು ಆಸ್ಪತ್ರೆಗಳು? ಆಸ್ಪತ್ರೆಗೆ ಹೋದ್ಮೇಲೆ ವಾಪಸ್ ಮನೆಗೆ ಬರ್ತಾರೋ ಇಲ್ಲೋ ಅನ್ನೋ ನಂಬಿಕೆನೇ ಇಲ್ಲ. ಏನಾರ BJP ಅವರೇ ಆಗ್ಲಿ ಹೇಳಿದ್ರೆ ನಮ್ ಸರ್ಕಾರದ ಮೇಲೆ ಹೊಟ್ಟೆ ಉರಿ ಅಂತಾರೆ. ಇವಾಗ ಏನು ರೀ, ಈ ಆಸ್ಪತ್ರೆಲಿ ಈಗ ಆಗಿದೆಯಲ್ಲ, ಸೆಂಟ್ರಲ್ ಅವ್ರದೇ ತಾನೇ ಗೌರ್ಮೆಂಟ್ ಇರೋದು. ಹೌದೇ, ಅವ್ರದ್ದೇ ಗೌರ್ಮೆಂಟ್ ಇರ್ಲಿ, ಆದ್ರೆ ಸಾಯೋರು ನಾವು ತಾನೇ. ಹೌದು, ಸಾವಿಗೆ ಯಾವ ಗೌರ್ಮೆಂಟ್ ಇದ್ರೇನಂತೆ? ಯಾವ ಗೌರ್ಮೆಂಟ್ ಇದ್ರೇನು ಬಂದ್ ಬದುಕ್ತಾರ? ಇಲ್ಲ ಅಲ್ವಾ? ಇವತ್ತು ಹೋಗ್ತಾ ಇದ್ದಾರೆ ಸಚಿವರು, ಅಲಂಕಾರ ಮಾಡ್ತಾ ಇದ್ದಾರೆ ಆಸ್ಪತ್ರೆಗೆ. ಕಮಿಟಿ ಕೂಡ ಮಾಡಿದ್ದು, ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಅದು ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಅನ್ಸಲ್ಲ ಸರ್? ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ 5 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ. ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ಯಾರು ನೀನು ಹೇಳ್ತಾ ಇದೆಯಾ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳು? ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್, ದುಡ್ಡು ಕಡಿಮೆ ಆಯ್ತು ಅಂತ ಸರ್.
ಈಗ ಶ್ರೀರಾಮುಲು ಅವರು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ನೇತೃತ್ವ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಏನು ಬಾಣಂತಿಯರ ಶ್ರೀರಾಮುಲು ಅವರು ಸಾವಿನ ಪ್ರಕರಣ ನೋಡಿ, ಈಗ ವರದಿ ಬರಲಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಶ್ರೀರಾಮುಲು ಈಗ ರಾಮುನವರು ಕರೆ ಮಾಡಿದ್ದಾರೆ. ರಾಮರೇ ಮಾತಾಡಿಸ್ತೀನಿ ನೋಡಿ. ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಇರಲಿ ನೋಡೋಣ ಏನು ಕ್ರಮ ಆಗತ್ತೆ ಅಂತೇಳಿ. ಆದರೆ ಜನಪ್ರತಿನಿಧಿಗಳು ಯಾರಾದರೂ ಹೋಗಿದ್ದಾರಾ? ಇಷ್ಟು ದಿನ ಆದಮೇಲೆ ಹೋಗ್ಬೇಕಂತ ಅನಿಸ್ತಿದ್ಯಾ? ಇರಲಿ ರಾಮು ಅವರೇ ನಮಸ್ಕಾರ. ನಮಸ್ತೆ ಸರ್. ಓಕೆ ರಾಮು ಅವರೇ, ಈಗ ಗಮನಿಸ್ತಾ ಇದ್ದೀರಿ ಬಳ್ಳಾರಿನಾಗ ಏನಾಗ್ತಾ ಇದೆ ಅಂತೇಳಿ. ತುಂಬಾ ಅನ್ಯಾಯ ಆಗ್ತಾ ಇದೆ ಸರ್. ಅಲ್ಲಿ ಚಿತ್ರದುರ್ಗದಲ್ಲಿ ಹೇಗೆ ಜಿಲ್ಲಾಸ್ಪತ್ರೆ? ಇಲ್ಲೂ ಅಷ್ಟೇ ಸರ್. ಪ್ರತಿಯೊಬ್ಬ ಡಾಕ್ಟರ್ ಅಲ್ಲಿ ಕೂಡ ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಈವನ್ DS ಕೂಡ ಅವರು ಪ್ರೈವೇಟ್ ಕ್ಲಿನಿಕ್ ಇಸ್ಕೊಂಡು DS ಆಗಿದ್ದಾರೆ. ಮತ್ತೆ ಮಹಿಳಾ ಇವರು ನೋಡ್ತಕ್ಕಂತ ಲೇಡಿ ಡಾಕ್ಟರ್ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಇಟ್ಕೊಂಡಿದ್ದಾರೆ. ಇವನ್ ಪ್ರತಿಯೊಂದು ಕರ್ನಾಟಕದಾದ್ಯಂತ ಅಷ್ಟೇನೆ, ಬಟ್ ನಮ್ಮಲ್ಲಿ ಇಲ್ಲಿನೂ ಲೋಕಲ್ ಅಲ್ಲಿ ಅದೇ ತರನೇ ಇದೆ ಸರ್. ಇದರಿಂದ ಪಾಪ ಜನಸಾಮಾನ್ಯರಿಗೆ ಬಹಳ ತೊಂದರೆ. ಇಲ್ಲಿ ಇಲ್ಲಿಂದ ನೋಡ್ತಾರೆ, ರೆಫರ್ ಮಾಡ್ಕೊಂಡು ಪ್ರೈವೇಟ್ ಕ್ಲಿನಿಕ್ ತಗೊಂಡು ಹೋಗ್ತಾರೆ ಎಲ್ಲ ಪೇಷಂಟ್ಗಳನ್ನ. ಮತ್ತೆ ಎಲ್ಲ ಇದು ಕರ್ಮಕಾಂಡನೂ ಕೂಡ ನಡೀತಿದೆ ಇಲ್ಲಿ. ಇವನ್ ಅಮೌಂಟ್ ಒಂದು ಎಲ್ಲಾನು ಬಹಳ ಪೇಷಂಟ್ಗಳು ಬಹಳ ಸಮಸ್ಯೆ ಆಗ್ತಾ ಇದೆ. ಇದೆಲ್ಲ ಒಟ್ಟು ರಾಜಕೀಯ ಮತ್ತು ಡಾಕ್ಟರ್ಸ್ ಎಲ್ಲ ಕಮಿಟ್ಮೆಂಟ್ ಇದಾಗ್ಬಿಟ್ಟಿದೆ ಸರ್ ಪೂರ್ತಿ. ಅವ್ರದ್ದು 2 ದಿನ ಮಾಡ್ತಾರೆ, ಕಣ್ಣಿಗೆ ಕಾಣುತ್ತೆ, ಆಮೇಲೆ ಪದೇ ಪದೇ ಅದೇ ತರನೇ ಆಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ರಾಮ್ ಅವರೇ ಮಾತಾಡಿದ್ದಕ್ಕೆ. ಈಗ ಏಕಾಂತಪ್ಪ ಅಂತೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಏಕಾಂತಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಇದು ಆಗ್ಬಾರ್ದಕ್ಕಿಂತ ಘಟನೆ ನಮ್ಮ ರಾಜ್ಯದಲ್ಲಿ ಈಗ ಆಗೋಗಿದ್ಯಲ್ಲ, ಆಗಿ ಹೋಗಿದೆ. ಬಟ್ ಜನಗಳು ಎಚ್ಚೆತ್ತಬೇಕು ಇದ್ರ ಬಗ್ಗೆ. ಯಾಕೆಂದ್ರೆ ಒಂದು TH ಒಂದು ತಾಲೂಕ್ ಹಾಸ್ಪಿಟಲ್ ಇದೆ ಅಂದ್ರೆ ಒಬ್ರು ಮಾಡ್ತಾ ಇರ್ತಾರೆ, ಒಬ್ರು ಫಿಸಿಷಿಯನ್ ಇರ್ತಾರೆ. ಎಷ್ಟು ಡ್ಯೂಟಿ ಮಾಡಕ್ಕಾಗುತ್ತೆ? ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ ಈಗಲೂ ಸ್ಟಾಫ್ ಕೊರತೆ ತುಂಬಾ ಇದೆ. ತಾಲೂಕ್ ಆಫೀಸ್ ಅಂದ್ರೆ, ತಾಲೂಕ್ ಹೆಲ್ತ್ ಆಫೀಸ್ ಅಂದ್ರೆ ಇಷ್ಟ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ 3 ಜನ ಡಾಕ್ಟರ್ ಬೇಕು. ಸರ್ಕಾರ ತುಂಬಕ್ಕೆ ತಯಾರಿಲ್ಲ. ಫಸ್ಟ್ ಜನಗಳಿಗೆ ಮೂಲಭೂತ ಸೌಕರ್ಯನ ಕೊಡಿದ ಮೇಲೆ ನಿನ್ನೇನ್ ಮಾಡ್ತಾರೆ ಜನಗಳು? ಬಹಳ ಬೇಸರ ಇಂಥ ಘಟನೆಗಳು ನಡಿಬಾರ್ದು. ನೋಡೋಣ ಇನ್ನಾದ್ರೂ ಕಡಿವಾಣ ಬೀಳುತ್ತಾ ಅಂತೇಳಿ. ಥ್ಯಾಂಕ್ ಯು ಏಕಾಂತಪ್ಪ ಅವರೇ ನಮ್ಮೊಂದಿಗೆ ಮಾತಾಡೋದಕ್ಕೆ.